ನಮ್ಮ ಯತಿರಾಜ ಮಠಕ್ಕೆ ಒಂದು ದೊಡ್ಡ ಪರಂಪರೆ ಇದೆ, ವಿದ್ವತ್ತಿನ ಪರಂಪರೆ ಇದೆ. ಎಂತೆಂತಹ ಯತಿಶ್ರೇಷ್ಠರು ಅದ್ಭುತವಾದಂತಹ ಗ್ರಂಥಗಳನ್ನು ರಚನೆ ಮಾಡಿದರು. ನಮ್ಮ ಈ ಪರಂಪರೆಯಲ್ಲಿ ಇದ್ದಂತಹ ಪೆರಿಯ ಆಸೂರ್ಜಿಯರ್ ಸ್ವಾಮಿಗಳು ಆಗಮಶಾಸ್ತ್ರದಲ್ಲಿ ನಿಷ್ಣಾತರವರು. ಕಾಶ್ಯಪ ಸಂಹಿತೆ, ಪಾದ್ಮ ಸಂಹಿತೆ ಮುಂತಾದಂಥನ್ನೆಲ್ಲ ಸಂಶೋಧನೆ ಮಾಡಿ ಪ್ರಪ್ರಥಮ ಬಾರಿಗೆ ಅದನ್ನು ಮುದ್ರಣ ಮಾಡಿದರು, ಪ್ರಕಾಶನ ಮಾಡಿದರು. ನಿನ್ನೆ ನಾನು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಒಬ್ಬರು ಹಿರಿಯರು ನನಗೆ ಶ್ರೀಗಳವರ ಸಂಸ್ಕೃತದ ಪುಸ್ತಕದ ಒಂದು ಮಾಹಿತಿಯನ್ನು ನನಗೆ ಕೊಟ್ಟರು. ಅವರು ಮದನ ಮೋಹನ ಮಾಲವೀಯರ ಜೊತೆ ಇದ್ದು ಸ್ವಾತಂತ್ರ್ಯ ಹೋರಾಟದಕ್ಕೆ ರೂಪರೇಷೆಯನ್ನು ಮಾಡಿದಂಥವರು. ಸ್ವಾಮಿ ರಾಮಾನುಜರಿಂದ ಪ್ರಾರಂಭವಾಗಿ 40 ಯತಿಶ್ರೇಷ್ಠರು ಈ ಪೀಠವನ್ನು ಅಲಂಕರಿಸಿ ತಮ್ಮ ಸಿದ್ಧಿ ಸಾಧನೆಗಳನ್ನು ಈ ಒಂದು ಕ್ಷೇತ್ರದಲ್ಲಿ ಉದ್ದೀಪನಗೊಳಿಸಿದ್ದಾರೆ. ಆ ಎಲ್ಲರ ಅನುಗ್ರಹ ಆಶೀರ್ವಾದದಿಂದ ನಾವಿಷ್ಟೊತ್ತು ನೋಡೋದುವಲ್ಲ, ಇದೆಲ್ಲದಕ್ಕೂ ಕಾರಣೀಕರ್ತರು ನಮ್ಮ ಹಿಂದಿನ ಶ್ರೀಗಳು ಸ್ವಾಮಿ ರಾಮಾನುಜರಿಂದ ಪ್ರಾರಂಭವಾದಂತಹ ಪರಂಪರೆ.